ಹಲೋ ಡಿ ಸ್ಟೂಡೆಂಟ್ಸ್, ಲ್ಯಾಟಿನ್ ಇನ್ಫ್ಲೂಯೆನ್ಸ್ ಆನ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತಕ್ಕಂತಹ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡೋದ್ರ ಮೂಲಕ ಈ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿದರೆ ಹೆಚ್ಚಿನ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡೋಣ. The Latin language has had a very strong and long lasting effect on English. ಗ್ರೀಕ್ ಲ್ಯಾಂಗ್ವೇಜ್ ಯಾವ ರೀತಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ಒಂದು ಎಫೆಕ್ಟನ್ನು ಬಿಟ್ಟಿತ್ತಲ್ವ, ಅದೇ ರೀತಿ ಲ್ಯಾಟಿನ್ ಲ್ಯಾಂಗ್ವೇಜ್ ಕೂಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ಒಂದು ಎಫೆಕ್ಟನ್ನು ಮಾಡಿದೆ. Even though Latin is no longer spoken in daily life, it is still used in many fields like religion, education, law, science and government. ಲ್ಯಾಟಿನ್ ಅಂತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ಏನೋ ಒಂದು ಆಡುಭಾಷೆಯಾಗಿ ಬಳಸ್ತಾ ಇರ್ಬೋದು ಈಗ ಒಂದು ಮಾಡರ್ನ್ ವರ್ಲ್ಡಲ್ಲಿ. ಆದರೂ ಕೂಡ ನಮ್ಮ ಒಂದು ರಿಲಿಜನ್ ಅಂದರೆ ಧರ್ಮಗಳಿರ್ಬೋದು, ಶಿಕ್ಷಣ ಇರ್ಬೋದು, ಕಾನೂನು ಇರ್ಬೋದು, ಸೈನ್ಸ್ ಇರ್ಬೋದು ಮತ್ತು ಗೌರ್ನಮೆಂಟ್ ಅಥವಾ ಸರ್ಕಾರ ಇರ್ಬೋದು, ಇಂತಹ ಫೀಲ್ಡ್ಗಳಲ್ಲಿ ಅನೇಕ ಲ್ಯಾಟಿನ್ ವರ್ಡ್ಸ್ಗಳನ್ನು ನಾವು ಗಮನಿಸ್ತೇವೆ. ಲ್ಯಾಟಿನ್ ವಾಸ್ ದ ಲ್ಯಾಂಗ್ವೇಜ್ ಆಫ್ ದ ರೋಮನ್ ಎಂಪೈರ್ and later it became the main language of the Christian church and European learning. ಮೊದಲನೇದಾಗಿ ಹೇಳೋದಾದರೆ ಈ ಒಂದು ರೋಮನ್ ಎಂಪೈರ್ ಏನಿತ್ತೋ ಅವರ ಒಂದು ಆಡಳಿತ ಭಾಷೆಯಾಗಿ ಈ ಒಂದು ಲ್ಯಾಟಿನ್ ಲ್ಯಾಂಗ್ವೇಜ್ ಇರುತ್ತೆ. ಬರ್ತಾ ಏನಾಗುತ್ತೆ ನೋಡಿ, ಲೇಟರ್ ಏನಾಗ್ತಾ ಇದೆ, ಕ್ರಿಶ್ಚಿಯನ್ ಚರ್ಚ್ ಏನಿತ್ತು ಅವರು ಲ್ಯಾಟಿನ್ ಭಾಷೆಯನ್ನು ಬಳಸಲಿಕ್ಕೆ ತೊಡಗ್ತಾರೆ ಮತ್ತು ಯುರೋಪ್ನಲ್ಲಿ ಕಲಿಕೆಯಲ್ಲೂ ಕೂಡ ಅಂದರೆ ಹೈಯರ್ ಎಜುಕೇಷನ್ ಪಡ್ಕೊಳ್ತಕ್ಕಂತಹ ಶಿಕ್ಷಣ ವ್ಯವಸ್ಥೆ ಏನಿರುತ್ತೋ ಅಲ್ಲಿ ಈ ಒಂದು ಲ್ಯಾಟಿನ್ ಭಾಷೆನ ಯೂಸ್ ಮಾಡ್ತಾಯಿದ್ರು. ಓವರ್ ಮೆನಿ ಸೆಂಚುರೀಸ್ ಲ್ಯಾಟಿನ್ ವರ್ಡ್ಸ್ ಎಂಟರ್ಡ್ ಇಂಗ್ಲೀಷ್ ಇನ್ ಡಿಫ್ರೆಂಟ್ ವೇಸ್. 100 ವರ್ಷಗಳಿಂದ ಈ ಒಂದು ಲ್ಯಾಟಿನ್ ಪದಗಳು ಇಂಗ್ಲೀಷ್ಗೆ ನಿಧಾನಕ್ಕೆ ಒಂದೊಂದೇ ಬಂದು ಸೇರಿಕೊಳ್ತಾ ಇವೆ. ಸಮ್ ಕೇಮ್ ಥ್ರೂ ದ ಚರ್ಚ್, ಕೆಲವೊಂದಿಷ್ಟು ಪದಗಳು ಚರ್ಚ್ ಮೂಲಕ ಬರ್ತಾ ಇದ್ದಾವೆ. ಅದರ್ಸ್ ಕೇಮ್ ಥ್ರೂ ದ ಫ್ರೆಂಚ್ ಲ್ಯಾಂಗ್ವೇಜ್, ಕೆಲವೊಂದಿಷ್ಟು ಪದಗಳು ಫ್ರೆಂಚ್ ಲ್ಯಾಂಗ್ವೇಜ್ ಮೂಲಕ ಬಂದು ಇಂಗ್ಲೀಷನ್ನು ಸೇರಿಕೊಂಡಿದ್ದಾವೆ. ಆ್ಯಂಡ್ ಮೆನಿ ವರ್ ಆ್ಯಡೆಡ್ ಡ್ಯೂರಿಂಗ್ ದ ರೆನೈಜಾನ್ಸ್ ವೆನ್ ಪೀಪಲ್ ಸ್ಟಡಿಡ್ ಲ್ಯಾಟಿನ್ ಬುಕ್ಸ್. ರೆನೈಜಾನ್ಸ್ ಅಂದರೆ ನಾವು ಪುನರುಜ್ಜೀವನ ಅಂತ ಏನು ಕರಿತೀವೋ ಆ ಟೈಮಲ್ಲಿ ಅನೇಕ ಲ್ಯಾಟಿನ್ ಭಾಷೆಯ ಪುಸ್ತಕಗಳು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಆಗ್ತವೆ ಮತ್ತು ಪುಸ್ತಕಗಳನ್ನು ಅಧ್ಯಯನವನ್ನು ಕೂಡ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಅನೇಕ ಇಂಗ್ಲೀಷ್ ಪದಗಳು ಈ ಒಂದು ಲ್ಯಾಟಿನ್ನಿಂದ ಬಳುವಳಾಗಿ ಬರ್ತಾ ಇದ್ದಾವೆ. ಲ್ಯಾಟಿನ್ ಇನ್ ಲಾ, ರಿಲಿಜನ್ ಆ್ಯಂಡ್ ಗವರ್ನಮೆಂಟ್. ಲ್ಯಾಟಿನ್ ಗೇವ್ ಮೆನಿ ಇಂಪಾರ್ಟೆಂಟ್ ವರ್ಡ್ಸ್ ಟು ಲಾ. ನೋಡಿ, ಮೊದಲನೇದಾಗಿ ಹೇಳೋದಾದರೆ ಕಾನೂನಿಗೆ ಸಂಬಂಧಪಟ್ಟಂತಹ ಅನೇಕ ವರ್ಡ್ಸ್ಗಳು ಈ ಒಂದು ಲ್ಯಾಟಿನಿಂದ ಇಂಗ್ಲೀಷ್ಗೆ ಬಂದು ಸೇರಿಕೊಳ್ತವೆ. ಅದೇ ರೀತಿ ರಿಲಿಜನ್ ಅಂದರೆ ಧಾರ್ಮಿಕ ಪುಸ್ತಕಗಳಲ್ಲಿರ್ತಕ್ಕಂತಹ ಅನೇಕ ವರ್ಡ್ಸ್ಗಳು, ರಿಲಿಜಿಯಸ್ ವರ್ಡ್ಸ್ಗಳು ಬಂದು ಸೇರಿಕೊಳ್ತವೆ. ಪಾಲಿಟಿಕ್ಸ್, ರಾಜಕೀಯಕ್ಕೂ ಕೂಡ ಅನೇಕ ಪದಗಳು ಬಂದು ಸೇರಿಕೊಳ್ತಾ ಇದ್ದಾವೆ. ಇನ್ ದ ವರ್ಲ್ಡ್ ಆಫ್ ಲಾ ವಿ ಯೂಸ್ ವರ್ಡ್ಸ್ ಲೈಕ್, ನೋಡಿ, ಜಸ್ಟಿಸ್ ಅಂತ ಪದವನ್ನು ನಾವು ಯೂಸ್ ಮಾಡ್ತೇವಲ್ವ ಇಂಗ್ಲೀಷಲ್ಲಿ, ಇದು ಬಂದಿರತಕ್ಕಂಥದ್ದು ಲ್ಯಾಟಿನಿಂದ. ಅದೇ ರೀತಿ ಲೀಗಲ್ ಅಂತ ಹೇಳ್ತೀವಿ ನೋಡಿ, ಅದೇ ರೀತಿ ಜ್ಯೂರಿ, ಇವೆಲ್ಲ ಕೋರ್ಟಲ್ಲಿ ಬಳಸೋ ಪದಗಳಾಗಿದ್ದಾವೆ. ಅದೇ ರೀತಿ ವರ್ಡಿಕ್ಟ್ ಆ್ಯಂಡ್ ಕೋರ್ಟ್, ನೋಡಿ ಎಲ್ಲ ಪದಗಳು ಕೂಡ ಲ್ಯಾಟಿನಿಂದ ಬಂದಿದ್ದಾವೆ. ಅದೇ ರೀತಿ ಧಾರ್ಮಿಕ ಪದಗಳು ಯಾವ್ಯಾವು ಅಂತ ನೋಡೋಣ. ಲ್ಯಾಟಿನ್ ಗೇವ್ ವರ್ಡ್ಸ್ ಸಚ್ ಆಸ್ ಪ್ರೀಸ್ಟ್ ಅಂತ ಹೇಳ್ತೀವಿ ನಾವು, ಪಾದ್ರಿ ಅಂತ ಹೇಳ್ತಾರಲ್ವ. ಅದೇ ರೀತಿ ಏಂಜಲ್ ಇರ್ಬೋದು, ಗ್ಲೋರಿ ಇರ್ಬೋದು, ಇವೆಲ್ಲವೂ ಕೂಡ ಲ್ಯಾಟಿನಿಂದ ಬಂದಿದ್ದಾವೆ. ಬಿಕಾಸ್ ಚರ್ಚ್ ಸರ್ವಿಸಸ್ ಆ್ಯಂಡ್ ರಿಲಿಜಿಯಸ್ ಟೆಕ್ಸ್ಟ್ಸ್ ವರ್ ರಿಟನ್ ಇನ್ ಲ್ಯಾಟಿನ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಲ್ಯಾಟಿನ್ ಆಲ್ಸೋ ಇನ್ಫ್ಲೂಯೆನ್ಸ್ಡ್ ದ ಲ್ಯಾಂಗ್ವೇಜ್ ಆಫ್ ಗವರ್ನಮೆಂಟ್, ಗಿವಿಂಗ್ ಅಸ್ ಟರ್ಮ್ಸ್ ಲೈಕ್ ಸೆನೆಟ್, ನೇಷನ್. ನೋಡಿ, ನೇಷನ್ ಈ ಒಂದು ಪದನೂ ಕೂಡ ಲ್ಯಾಟಿನಿಂದ ಬಂದಿರೋದು. ಅದೇ ರೀತಿ ರಿಪಬ್ಲಿಕ್ ಅಂತ ಯೂಸ್ ಮಾಡ್ತೇವೆ, ಕಾನ್ಸ್ಟಿಟ್ಯೂಷನ್ ಅಂತ ಯೂಸ್ ಮಾಡ್ತೇವೆ. ಬಹಳ ಮುಖ್ಯವಾದ ಪದಗಳಿವೆ ಇಂಗ್ಲೀಷ್ನಲ್ಲಿ, ಇವೆಲ್ಲ ಬಂದಿರತಕ್ಕಂಥದ್ದು ಲ್ಯಾಟಿನ್ ಭಾಷೆಯಿಂದ. ದೀಸ್ ಲ್ಯಾಟಿನ್ ವರ್ಡ್ಸ್ ಹೆಲ್ಪ್ಡ್ ಬಿಲ್ಡ್ ದ ಅಫಿಷಿಯಲ್ ಆ್ಯಂಡ್ ಫಾರ್ಮಲ್ ಸ್ಟೈಲ್ ಆಫ್ ಇಂಗ್ಲೀಷ್ ಯೂಸ್ಡ್ ಇನ್ ಇಂಪಾರ್ಟೆಂಟ್ ಪ್ಲೇಸಸ್. ಅದೇ ರೀತಿ ಎಜುಕೇಷನ್, ಸೈನ್ಸ್ ಮತ್ತು ಬುಕ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪದಗಳು ಕೂಡ ಲ್ಯಾಟಿನಿಂದ ಬಂದಿದ್ದಾವೆ. ಲ್ಯಾಟಿನ್ ಹ್ಯಾಡ್ ಎ ಬಿಗ್ ಇನ್ಫ್ಲೂಯೆನ್ಸ್ ಆನ್ ಎಜುಕೇಷನ್. ಸ್ಕೂಲ್ ಸಬ್ಜೆಕ್ಟ್ಸ್ ಲೈಕ್, ನೋಡಿ, ಹಿಸ್ಟ್ರಿ, ಗ್ರಾಮರ್, ಲ್ಯಾಂಗ್ವೇಜ್ ಆ್ಯಂಡ್ ಡಿಸಿಪ್ಲಿನ್, ಈ ಪದಗಳನ್ನು ನಾವು ಪ್ರತಿನಿತ್ಯನೂ ಇಂಗ್ಲೀಷಲ್ಲಿ ಕೇಳ್ತಾನೆ ಇರ್ತೀವಿ ಅಲ್ವಾ. ಸೊ ಇವೆಲ್ಲವೂ ಬಂದಿರೋದು ಲ್ಯಾಟಿನಿಂದಾನೆ. ಅದೇ ರೀತಿ ಲ್ಯಾಟಿನ್ ವಾಸ್ ಟಾಟ್ ಇನ್ ಸ್ಕೂಲ್ಸ್ ಫಾರ್ ಮೆನಿ ಇಯರ್ಸ್ ಆ್ಯಂಡ್ ಎಜುಕೇಟೆಡ್ ಪೀಪಲ್ ಆಫನ್ ಸ್ಪೋಕ್ ಆ್ಯಂಡ್ wrote in Latin. During the Renaissance, around the 15th century, many Latin books from ancient Rome were studied in England. ಸೊ ಈ ಒಂದು ರೆನೈಸಾನ್ಸ್ ಟೈಮಲ್ಲಿ ಅಂದರೆ 15ನೇ ಶತಮಾನದ ಆಸ್ಪಾಸಿನಲ್ಲಿ ಏನಾಗುತ್ತೆ ಅಂದರೆ ಅನೇಕ ಲ್ಯಾಟಿನ್ ಪುಸ್ತಕಗಳನ್ನು
ಫ್ರಮ್ ಏನ್ಸಿಯಂಟ್ ರೋಮ್, ಅಂದರೆ ಏನ್ಸಿಯಂಟ್ ರೋಮಲ್ಲಿ ಬರೆದಿರ್ತಕ್ಕಂತಹ ಈ ಲ್ಯಾಟಿನ್ ಪುಸ್ತಕಗಳನ್ನು ಇಂಗ್ಲೆಂಡ್ನಲ್ಲಿ ಅಧ್ಯಯನ ಮಾಡಲಾಗುತ್ತೆ. At the time, people added many Latin words to English, especially in science and medicine. ಆ ಒಂದು ರಿನೈಸನ್ಸ್ ಪೀರಿಯಡಲ್ಲಿ ಅನೇಕ ಸೈನ್ಸ್ಗೆ ಸಂಬಂಧಪಟ್ಟಂತಹ ಪದಗಳು ಮತ್ತು ಮೆಡಿಷನ್ಗೆ ಸಂಬಂಧಪಟ್ಟಂತಹ ಪದಗಳು ಬಂದು ಇಂಗ್ಲೀಷ್ಗೆ ಸೇರಿಕೊಳ್ತವೆ. ಫಾರ್ ಎಕ್ಸಾಂಪಲ್ಸ್ ನೋಡಬಹುದು ಇಲ್ಲಿ ಟೆಂಪ್ರೇಚರ್, ಸ್ಪೈಸೀಸ್, ವೈರಸ್, ಲ್ಯಾಬೊರೇಟರಿ ಆ್ಯಂಡ್ ಎಕ್ಸ್ಪೀರಿಮೆಂಟ್, ಈ ಎಲ್ಲ ಪದಗಳು ಬಂದಿರೋದು ಲ್ಯಾಟಿನ್ನಿಂದ ಇಂಗ್ಲೀಷ್ಗೆ. ನೋಡ್ಕೊಳ್ಳಿ, ಟೆಂಪ್ರೇಚರ್, ಸ್ಪೈಸೀಸ್, ವೈರಸ್, ಲ್ಯಾಬೊರೇಟರಿ, ಎಕ್ಸ್ಪೀರಿಮೆಂಟ್. ಅದೇ ರೀತಿ ಲ್ಯಾಟಿನ್ ರೂಟ್ಸ್, ಪ್ರಿಫಿಕ್ಸಸ್ ಆ್ಯಂಡ್ ಫ್ರೇಸಸ್, ಅಂದರೆ ನಾವು ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ಗಳನ್ನು ಆಲ್ರೆಡಿ ಗ್ರೀಕ್ ಒಂದು ಇನ್ಫ್ಲುಯೆನ್ಸ್ ನೋಡುವಾಗ ನೋಡಿದ್ದೇವೆ. ಅದೇ ರೀತಿ ಯಾವೆಲ್ಲ ಒಂದು ಪ್ರಿಫಿಕ್ಸ್ ಮತ್ತು ಫ್ರೇಸಸ್ಗಳು ಬರ್ತಾ ಇದ್ದಾವೆ ನೋಡಿ, ಕೆಲವೊಂದಿಷ್ಟು ಎಕ್ಸಾಂಪಲ್ ಸಮೇತ ಇಲ್ಲಿ ನೋಡಬಹುದು ನಾವು. ಲ್ಯಾಟಿನ್ ಆಲ್ಸೋ ಗೇವ್ ಅಸ್ ಮೆನಿ ವರ್ಡ್ಸ್ ಪಾರ್ಟ್ಸ್ like roots, prefixes and suffixes that we still use to make English words. ಎಕ್ಸಾಂಪಲ್ಸ್ ಇಲ್ಲಿ ನೋಡಬಹುದು ನೋಡಿ. ಪೋರ್ಟೇರ್ ಅಂತಕ್ಕಂತಹ ಒಂದು ಪದ ಇದೆ ಲ್ಯಾಟಿನ್ನಲ್ಲಿ, ಇದರ ಅರ್ಥ ಟು ಕ್ಯಾರಿ ಅಂತ. ಇದನ್ನು ಯಾವ ರೀತಿ ನಾವು ಯೂಸ್ ಮಾಡ್ಕೊಳ್ತೀವಿ ಅಂದರೆ ಟ್ರಾನ್ಸ್ಪೋರ್ಟ್. ನೋಡಿ ಇಲ್ಲಿ ಪೋರ್ಟ್ ಅಂತಕ್ಕಂತಹ ಒಂದು ಭಾಗ ಏನಿದೆ ಅಲ್ವಾ ವರ್ಡಿಂದು, ಅದನ್ನೇ ತೆಗೆದುಕೊಂಡು ನಾವಿಲ್ಲಿ ಟ್ರಾನ್ಸ್ಪೋರ್ಟ್ ಅಂತ ಯೂಸ್ ಮಾಡ್ತೇವೆ, ಟು ಕ್ಯಾರಿ. ಅದೇ ರೀತಿ ಪೋರ್ಟ್, ಎಕ್ಸ್ಪೋರ್ಟ್ ಗಮನಿಸಬಹುದು, ಇಂಪೋರ್ಟ್, ಎಕ್ಸ್ಪೋರ್ಟ್ ಎಲ್ಲ ಪದಗಳು ಅಷ್ಟೇ. ಅದೇ ರೀತಿ ಸ್ಕ್ರೈಬರ್, ಇಲ್ಲಿ ನೋಡಿ ಸ್ಕ್ರೈಬರ್ ಅಥವಾ ಸ್ಕ್ರಿಬೇರ್ ಅಂದರೆ ಟು ರೈಟ್ ಅಂತ. ಡಿಸ್ಕ್ರೈಬ್ ಅಂತೀವಿ ನಾವು ಅಲ್ವಾ, ಅದೇ ರೀತಿ ಸ್ಕ್ರೈಬ್ ನೋಡಿ, ಇದೇ ಒಂದು ಸ್ಕ್ರೈಬ್ ಇಲ್ಲಿ ಬಂದು ಸೇರಿಕೊಂಡಿದೆ, ಡಿಸ್ಕ್ರೈಬ್. ಅದೇ ರೀತಿ ಮ್ಯಾನುಸ್ಕ್ರಿಪ್ಟ್, ಸ್ಕ್ರಿಪ್ಟ್ ಅಂತಕ್ಕಂತಹ ಪದ ಸ್ಕ್ರೈಬ್ ಬದಲಾಗಿ ಸ್ಕ್ರಿಪ್ಟ್ ಅಂತ ಬಂದಿದೆ. ಅದೇ ರೀತಿ ಇನ್ಸ್ಕ್ರಿಪ್ಷನ್ ನೋಡಿ, ಸ್ಕ್ರಿಪ್ಟ್ SCRI ಅಂತಕ್ಕಂಥದ್ದು ಯಾವ ರೀತಿ ಬರ್ತಾ ಇದೆ, ಸ್ಕ್ರಿಪ್ಷನ್. ಅದೇ ರೀತಿ ಡಿಕ್ಟೇರ್ ಅಂತ ಇದೆ ನೋಡಿ, ಅಂದರೆ ಹೇಳೋದು ಅಂಥೇಳಿ, ಡಿಕ್ಟೇಟ್ ಅಂತ ಯೂಸ್ ಮಾಡ್ತೇವೆ. ಪ್ರೆಡಿಕ್ಟ್ ಅಂತ ಹೇಳ್ತೇವೆ. ಅದೇ ರೀತಿ ಡಿಕ್ಷನರಿ ನೋಡಿ, ಡಿಕ್ಟ್ ಅಂತಕ್ಕಂತಹ ಒಂದು ವರ್ಡ್ ನೋಡ್ತೇವೆ, ಡಿಕ್ಟ್. ಇಲ್ಲೂ ಕೂಡ ಡಿಕ್ಟ್ ಮತ್ತು ಇಲ್ಲೂ ಕೂಡ ಡಿಕ್ಟ್ ನೋಡ್ತೇವೆ. ಅದೇ ರೀತಿ ಲ್ಯಾಟಿನ್ ಪ್ರಿಫಿಕ್ಸಸ್ಸನ್ನು ನೋಡೋದಾದರೆ ಪ್ರೀ ಅಂತಕ್ಕಂತಹ ಒಂದು ಪದವನ್ನು ನಾವು ಯೂಸ್ ಮಾಡ್ತೇವೆ. ಪ್ರೀ ಪ್ಲ್ಯಾನ್ ಅಂತ ಹೇಳ್ತೇವೆ. ಅದೇ ರೀತಿ ಪ್ರಿಪ್ರೇಟರಿ ಎಕ್ಸಾಮ್ಸ್ ಅಂತ ಹೇಳ್ತೇವೆ ಅಲ್ವಾ, ಪ್ರೀಪೋನ್ ಅಂತ ಹೇಳ್ತೇವೆ ಹಾಗೆ. ಅದೇ ರೀತಿ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಹೇಳ್ತೇವೆ, ಸಬ್ ವೇ ಅಂತ ಹೇಳ್ತೇವೆ, ಇದರ ಅರ್ಥ ಅಂಡರ್ ಅಂತಕ್ಕಂಥದ್ದು. ಅದೇ ರೀತಿ ಇಂಟರ್ ಅಂದರೆ ಬಿಟ್ವೀನ್ ಅಂತ, ಇಂಟರ್ನ್ಯಾಷನಲ್ ಅಂತ ಹೇಳೋ ಒಂದು ಪದವನ್ನು ನೀವು ಕೇಳಿರ್ತೀರ. ಇಂಟರ್ ಸ್ಟೇಟ್ ಅಂತ ಹೇಳ್ತೇವೆ, ಇಂಟರ್ ಕಾಲೇಜ್ ಅಂತ ಪದ ನೋಡಿರ್ತೇವೆ. ಈ ಇಂಟರ್ ಅಂತಕ್ಕಂಥದ್ದು ಲ್ಯಾಟಿನಿಂದ ಬಂದಿರೋ ಒಂದು ಪ್ರಿಫಿಕ್ಸ್ ಆಗಿದೆ. ದೇ ಆರ್ ವೆರಿ ಕಾಮನ್ ಇನ್ ಇಂಗ್ಲೀಷ್. ವಿ ಆಲ್ಸೋ ಯೂಸ್ ಲ್ಯಾಟಿನ್ ಫ್ರೇಸಸ್ ಲೈಕ್ ನೋಡಿ, ಎಟ್ಸೆಟ್ರಾ ಅಂತ ಹೇಳ್ತೇವೆ ನಾವು. ETC ಅಂತ ಪ್ರತಿನಿತ್ಯ ನೀವು ಏನಾದರೂ ಬರೀಬೇಕಾದ್ರೆ ಯೂಸ್ ಮಾಡೇ ಮಾಡ್ತೀರಾ. ಅದರ ಕಂಪ್ಲೀಟ್ ಫಾರ್ಮ್ ನೋಡಿ, ಎಟ್ಸೆಟ್ರಾ ಅಂತಕ್ಕಂಥದ್ದು. ಇದರ ಅರ್ಥ ಸೋ ಆನ್ ಅಂದರೆ ಇನ್ನು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಇನ್ನೊಂದು ಎಕ್ಸಾಂಪಲ್ ಅಂತ ನಾವು ಹೇಳಲಿಕ್ಕೆ ಇದನ್ನು ಶಾರ್ಟ್ಕಟ್ಟಾಗಿ ಬರಿತೇವೆ, ಅದರ ಅರ್ಥ ಫಾರ್ ಎಕ್ಸಾಂಪಲ್ ಅಂತಕ್ಕಂಥ ಒಂದು ಶಾರ್ಟ್ಕಟ್ಟು. ಇನ್ನು ವರ್ಸಸ್ ಮೀನಿಂಗ್ ಅಗೇನ್ಸ್ಟ್, ವರ್ಸಸ್ ಅಂತ ಹೇಳ್ತೀವಲ್ವಾ, ಅದರ ಅರ್ಥ ವಿರುದ್ಧವಾಗಿ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಅಂತ ಹೇಳ್ತೇವೆ ಅಲ್ವಾ, ಆ ರೀತಿ. ದೀಸ್ ಆರ್ ಯೂಸ್ಡ್ ಇನ್ ರೈಟಿಂಗ್, ಸೈನ್ಸ್ ಆ್ಯಂಡ್ ಈವನ್ ಸ್ಪೋರ್ಟ್ಸ್. ರೈಟಿಂಗ್ ಇರ್ಬೋದು, ಸೈನ್ಸಲ್ಲಿ ಇರ್ಬೋದು, ಸ್ಪೋರ್ಟ್ಸಲ್ಲಿ ಇರ್ಬೋದು, ನಾವು ಈ ಪದಗಳನ್ನು ಯೂಸ್ ಮಾಡೇ ಮಾಡ್ತೇವೆ. ಇನ್ ಕನ್ಕ್ಲೂಷನ್ ಪಾರ್ಟಲ್ಲಿ ನೋಡಿ, ಲ್ಯಾಟಿನ್ ಹ್ಯಾಸ್ ಶೇಪ್ಡ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಇನ್ ಮೆನಿ ಇಂಪಾರ್ಟೆಂಟ್ ವೇಸ್. ಇಟ್ ಹೆಲ್ಪ್ಡ್ ಬಿಲ್ಡ್ ದ ವಿಕ್ಯಾಬ್ಯುಲರಿ ಆಫ್ ಲಾ, ರಿಲಿಜನ್, ಸ್ಕೂಲ್, ಸೈನ್ಸ್ ಆ್ಯಂಡ್ ಅಫಿಷಿಯಲ್ ರೈಟಿಂಗ್. ಸೊ ಈ ಪದಗಳನ್ನು ನೆನ್ಪಿಟ್ಕೊಳ್ಳಿ. ಲಾದಲ್ಲಿ, ರಿಲಿಜನ್ನಲ್ಲಿ, ಸ್ಕೂಲಲ್ಲಿ, ಸೈನ್ಸ್ಗೆ ಸಂಬಂಧಪಟ್ಟದ್ದು ಮತ್ತು ಅಫಿಷಿಯಲ್ ರೈಟಿಂಗಲ್ಲಿ ವಿ ಯೂಸ್ ಲ್ಯಾಟಿನ್ ವರ್ಡ್ಸ್. Even today, when we read books, study in school or hear legal medical terms, we are often using Latin-based words. ನಮ್ಮ ಸ್ಕೂಲ್ಗಳಲ್ಲಿ ಮತ್ತು ಲೀಗಲ್ ವರ್ಡ್ಸ್, ಕೋರ್ಟ್ ಕಚೇರಿಗಳಲ್ಲಿ, ಮೆಡಿಕಲ್ ಟರ್ಮ್ಸ್ ಇರ್ಬೋದು, ಇಲ್ಲೂ ಕೂಡ ನಾವು ಲ್ಯಾಟಿನ್ ವರ್ಡ್ಸನ್ನು ಗಮನಿಸ್ತೇವೆ. Though it is no longer spoken as a daily language, Latin continues to live through English and its influence will never be forgotten. ವಿದ್ಯಾರ್ಥಿಗಳೇ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡಿಕೊಂಡು ವಿಡಿಯೋಗೆ ಸಪೋರ್ಟ್ ನೀಡಿದರೆ ಇನ್ನೂ ಹೆಚ್ಚಿನ ನಿಮ್ಮ ಲೆಸನ್ಸ್ಗಳನ್ನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳೇ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್.